ನಮಸ್ಕಾರ ಸ್ನೇಹಿತರೆ. ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಬಂದಿದ್ದಾರೆ. ಅವ್ರಿಗೇನೋ ಒಂದು ಸಮಸ್ಯೆ ಆಗಿದೆ ಅಂತ ನನ್ನ ಹತ್ರ ಬಂದಿದ್ದಾರೆ. ಸೊ ಯಾರು ಎಲ್ಲಿಂದ ಯಾಕೆ ಬಂದಿದ್ದಾರೆ ಅನ್ನೋದು ಅವರಿಂದನೇ ನಾವು ಕೇಳೋಣ. ಸೊ ಏನು ಸಮಸ್ಯೆ ಇದೆ ಅವರೇ ಹೇಳ್ತಾರೆ. ಒಂದು ಸ್ವಲ್ಪ ಕೇಳೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಅಶೋಕ್ ಅಂತ. ನಮ್ಮದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಬೀರೂರು ಹೋಬಳಿಯಿಂದ ನಾ ಬಂದಿರೋದು. ನಂದು ಏನು ಸಮಸ್ಯೆ ಎಂದರೆ, ನಂದು 4,000 ವಾಚ್ ಮುಗ್ದಿತ್ತೆ. ಅದನ್ನು ಅಪ್ಲೈ ಮಾಡಬೇಕಾಯ್ತು. ಅಪ್ಲೈ ಮಾಡೋದು ನನಗೆ ಅಷ್ಟು ಐಡಿಯಾ ಇಲ್ಲ. ಒಂದು ಸಲ ಹಿಂಗೆ ಫೇಸ್ಬುಕ್ಕಲ್ಲಿ ಅಪ್ಲೈ ಮಾಡಿದೆ. ನಾನು ಏನಾಯಿತು, ಸಣ್ಣ ಸಣ್ಣ ಮಿಸ್ಟೇಕಿಂದ ಅದು ಇನ್ನೂ ಏನೋ ಅವ್ರು ಓಪನ್ ಮಾಡಿಲ್ಲ. ಆ ಕಾರಣದಿಂದ ಸರ್ನು ಭೇಟಿ ಆದಂಗೂ ಆಗುತ್ತೆ. ಒಂದು ಸಲ ನಂದು ಮಾನಿಟೈಸೇಷನಿಗೆ ಅಪ್ಲೈನೂ ಮಾಡ್ದಂಗೆ ಆಗುತ್ತೆ. ನಮ್ಗೆ ಆನ್ ಮಾಡಿಕೊಟ್ರೆ ಇನ್ನೂ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಇವ್ರನ್ನ ಡೈರೆಕ್ಟಾಗಿ ಮೊಬೈಲಲ್ಲೆಲ್ಲ ನೋಡ್ತಾ ಇದ್ದೆ. ಇವರು ಸಾಕಷ್ಟು ವೀಡಿಯೋಗಳ್ನೆಲ್ಲ ನೋಡಿದ್ದೀನಿ. ಏನೇ ಆದರೂ ಒಂದು ಸಲ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದೇ ಇರ್ತವೆ. ಈಗ ಡೈರೆಕ್ಟಾಗಿ ಬಂದು ಫಸ್ಟ್ನೇ ಟೈಮಲ್ಲೇ ಒಂದು ಸಲ ಆನ್ ಮಾಡ್ಕೊಂಬಿಟ್ರೆ ಅದು ಇನ್ನೂ ಒಳ್ಳೆಯದು. ಯಾಕೆಂದರೆ ನಾವು ಸಮಸ್ಯೆ ಆದಮೇಲೆ ಬರೋದಕ್ಕಿಂತ ಸಮಸ್ಯೆಗಿಂತ ಮುಂಚೆನೇ ಬಂದರೆ ಅದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಇತ್ತು. ಹಂಗಾಗಿ ಡೈರೆಕ್ಟಾಗಿ ನಾನು ಚಿಕ್ಕಮಗಳೂರಿಂದ ಹೆಚ್ಚು ಕಮ್ಮಿ ಒಂದು 500ರಿಂದ 600 ಕಿಲೋಮೀಟ್ರ್ ದೂರದಿಂದಲೂ ಬಂದಿದ್ದೀನಿ. ನೋಡೋಣ, ಇನ್ನೂ ಅಪ್ಲೈ ಮಾಡಿಲ್ಲ, ಈಗ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಪೂರ್ತಿ ಅಪ್ಲೈ ಆದಮೇಲೆ ಬೇಕಿ ಇನ್ನೊಂದು ಸಲ ನಾವು ಎಲ್ಲ ಅದ್ರ ಬಗ್ಗೆ ಇನ್ನೊಂದು ಸಲ ಮಾತಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು. ನೋಡಿ, ಬಂದಿದ್ದಾರೆ. ಕ್ರೈಟೀರಿಯಾ ಕಂಪ್ಲೀಟ್ ಆಗಿದೆ. ಚಾನಲ್ ಮೇಲೆ ಕ್ರೈಟೀರಿಯಾ ಎಲ್ಲ ಕಂಪ್ಲೀಟ್ ಆಗಿದೆ. ಚಾನಲ್ ಹೆಸರೇನು ಸರ್? ಅಶೋಕ ಡ್ರೀಮ್ ಅಶೋಕ ಸರ್, ನಮ್ಮ ಚಾನಲ್ ಹೆಸರು ಅಶೋಕ ಡ್ರೀಮ್ ಕರ್ನಾಟಕ. ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬರ್ ಆಗಿರಿ, ಫಾಲೋ ಮತ್ತು ಲೈಕು ಮಾಡಿ ಸರ್. ಸೊ ಇವ್ರ ಚಾನಲ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡ್ಬೋದು. ಚಾನಲ್ ಟ್ರಾವೆಲ್ಸ್ ರಿಗಾರ್ಡಿಂಗ್ ಚಾನಲ್ ಮೇಲೆ ವೀಡಿಯೋಸ್ ಎಲ್ಲ ಹಾಕ್ತಾರೆ. ತುಂಬ ಚೆನ್ನಾಗಿ ಕಂಟೆಂಟ್ ಎಲ್ಲ ಮಾಡ್ತಿದ್ದಾರೆ. ಸೊ ಈಗ ಕ್ರೈಟೀರಿಯಾ ಕಂಪ್ಲೀಟ್ ಆಗಿದೆ. 4,000 ವಾಚ್ ಅವರ್ ಮಾಡಿದ್ದಾರೆ, 1,000 ಸಬ್ಸ್ಕ್ರೈಬರ್ಸ್ ಆಗಿದೆ. ಸೊ ಆದಮೇಲೆ ಚಿಕ್ಕಮಗಳೂರಿಂದ ಬಂದಿದ್ದಾರೆ. ಚಿಕ್ಕಮಗಳೂರಿಂದ ಡೈರೆಕ್ಟಾಗಿ ನನ್ನ ಹತ್ರ ಬಂದಿದ್ದಾರೆ. ಮೊನ್ನೆ ಮಾತಾಡಿದ್ರು ಅವರು. ಸೊ ಬರ್ತೀನಿ ಸರ್, ನಾನು ಹೇಳಿದ್ದೆ ಅವರಿಗೆ, ಬೇಡ ಅಂತ ಹೇಳಿದ್ದೆ. ಬಟ್ ಅವರಿಗೆ ಏನೋ ಒಂದು ಸ್ವಲ್ಪ ಮೀಟ್ ಆಗಬೇಕು. ಆಮೇಲೆ ಇಲ್ಲಿ ನಮ್ಮ ಬಿಜಾಪುರ ಅಂತ ಇದೆ. ಸೊ ಬಿಜಾಪುರಲ್ಲಿ ತುಂಬ ಪ್ಲೇಸಸ್ ಎಲ್ಲ ಇದೆ. ಸೊ ಟ್ರಾವೆಲ್ ವ್ಲಾಗ್ಸ್ ಎಲ್ಲ ಮಾಡ್ತಿರೋದ್ರಿಂದ ಅಲ್ಲಿನೂ 1-2 ವಿಡಿಯೋ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡಿ ನನ್ನ ಹತ್ರ ಬಂದಿದ್ದಾರೆ. ಸೊ ಸಬ್ಸ್ಕ್ರೈಬರ್ಸು ವಾಚವರೆಲ್ಲ ಕಂಪ್ಲೀಟ್ ಆಗಿದೆ. ಸೊ ನಾನೇ ಮಾಡಿಕೊಡ್ಬೇಕು, ನೀವೇ ಮಾಡಿಕೊಡಿ ಸರ್. ಏನಾದರೂ ಮಿಸ್ಟೇಕ್ಸ್ ಆದರೆ ಸುಮ್ಮನೆ ಸಮಸ್ಯೆ ಬೇಡ, ಅದಕ್ಕೆ ನೀವು ಮಾಡಿಕೊಡಿ ಅಂತ ನಾನು ಹೇಳಿದ್ದೆ. ಅಲ್ಲಿಂದನೇ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅವ್ರು ಬಂದಿದ್ದಾರೆ. ಇಲ್ಲಿ ಬಂದಮೇಲೆ ನಾನು ಮಾಡಿಕೊಡ್ತಾಯಿದ್ದೀನಿ. ಸೊ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಮಾಡಿ ಎಲ್ಲ ಸರಿ ಮಾಡಿ ಕೊಡ್ತೀನಿ. ಬಿಕಾಸ್ ಅವ್ರದ್ದು ಯಾವುದೂ ತಪ್ಪಾಗಬಾರ್ದು. ತಪ್ಪಾಗಿ ಮುಂದೆ ನಾವು ಸಮಸ್ಯೆ ತಂದ್ಕೊಳ್ಳೋದಕ್ಕಿಂತ ಫಸ್ಟೇ ಅದು ನಾವು ಮಾಡಿಬಿಟ್ರೆ, ನಮ್ಮ ಹತ್ರ ಕೊಟ್ಟು ಒಂದು ಸತಿ ಸರಿಯಾಗಿ ಮಾಡ್ಕೊಂಡ್ಬಿಟ್ರೆ ಸರಿ ಇರುತ್ತೆ ಅನ್ನೋ ಉದ್ದೇಶಕ್ಕೆ ಇಲ್ಲಿ ನನ್ನ ಹತ್ರ ಬಂದಿದ್ದಾರೆ. ಸಮಸ್ಯೆ ಮಾಡಿಕೊಂಡು ಅಲ್ಲಿ ಇಲ್ಲಿ ಹುಡ್ಕೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ನಿಮಗೂ ಏನಾದರೂ ಸಮಸ್ಯೆ ಆಗ್ತಿತ್ತು ಅಥವಾ ಈ ರೀತಿ ಎಲ್ಲ ಗೊತ್ತಿದ್ದರೂ ಏನೋ ಸಮಸ್ಯೆ ಆಗುತ್ತೆ ಅನ್ನೋ ಭಯ ಇತ್ತು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಮಾಡಿ ಕೊಡ್ತಾ ಇರ್ತೀನಿ. ನಾನು ಬಟ್ ಚಾರ್ಜ್ ತೊಗೊಳ್ತೀನಿ. ಚಾರ್ಜ್ ತೊಗೊಳ್ಳಿಲ್ಲ ಅಂದರೆ ನಾನು ಏನೂ ಮಾಡಲ್ಲ. ಬಿಕಾಸ್ ನನ್ನ ಟೈಮ್ ಹೋಗುತ್ತೆ, ನಾನು ಕೆಲಸ ಮಾಡ್ತಾಯಿರ್ತೀನಿ. ಸೊ ಚಾರ್ಜ್ ತೊಗೊಂಡು ನಾನು ಮಾಡ್ತಿರ್ತೀನಿ. ಸೊ ಬರೋದು ಬೇಕಾಗಿಲ್ಲ ನನಗನ್ಸುತ್ತೆ. ಸೊ ನೀವು ಬರಬೇಕು ಅಂದರೆ ಏನೂ ಇಶ್ಯೂ ಇಲ್ಲ. ಸೊ ಬಂದರೂ ಅಂಥದ್ದೇನೂ ಇಲ್ಲಿ ನೋಡಲಿಕ್ಕೆ ನಿಮಗೆ ಕಲಿಯೋಕ್ಕೆ ಸಿಗಲ್ಲ. ಸೊ ಆ್ಯಸ್ ಯೂಶ್ವಲ್ ನೀವು ಇರ್ತೀರಾ, ನಾನು ಹಾಗೆ ಇದ್ದೀನಿ. ಬಟ್ ಎಕ್ಸ್ಪೀರಿಯೆನ್ಸ್ ಇದೆ ಅಷ್ಟೇ ನನ್ನ ಹತ್ರ. ಸೊ ನಾನು ನನ್ನ ಎಕ್ಸ್ಪೀರಿಯೆನ್ಸನ್ನು ಇದು ಮಾಡಿಕೊಂಡು ನಾನು ಮಾಡಿಕೊಡ್ತಾ ಇರ್ತೀನಿ. ಸೊ ಬೇಕು ಅಂದರೆ ನನ್ನ ಹತ್ರ ಮಾಡ್ಕೋಬೋದು, ನಾನು ಮಾಡಿಕೊಡ್ತೀನಿ. ಜೊತೆಗೆ ನಾವೇನು ಮಾಡ್ತೀವಿ ಅಂದರೆ, ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಸಣ್ಣ ಮಿಸ್ಟೇಕ್ ಮಾಡ್ತೀವಿ. ಸಣ್ಣ ಮಿಸ್ಟೇಕಿಂದಲ್ಲ ಅವ್ರು ಏನು ಮಾಡ್ತಾರೆ, ಒಂದೊಂದು ಸಲ ನಮ್ಮವ ರಿಜೆಕ್ಟ್ ಮಾಡಿಬಿಡ್ತಾರೆ. ಆ ರಿಜೆಕ್ಟ್ ಮಾಡಬಾರ್ದು ಒಂದು ಉದ್ದೇಶದಿಂದ ಇವರು ನಮ್ಮ ಏನೈತೆ ಚಾನಲ್ ಒಂದು ಸಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ನಾವೇನಾರು ಬಿಟ್ಟಿದ್ರೆ, ಅಟ್ಲೀಸ್ಟ್ ಏನಾರು ಒಂದು ಹಾಕೋದು ಏನಾರು ಇದ್ದರೆ ಚಾನಲ್ ಒಳಗೆ ಎಲ್ಲ ಹಾಕಿ ಆಮೇಲೆ ಇವರು ಮಾನಿಟೇಷನಿಗೆ ಅಪ್ಲೈ ಮಾಡ್ತಾರೆ. ಆ ಕಾರಣದಿಂದ ಬೇಗ ಮಾನಿಟೇಷನ್ ಆನ್ ಆಗ್ತೈತೆ. ಇಲ್ಲದಿದ್ದರೆ ನಾವೇ ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ ಅಂದರೆ 1 ತಿಂಗಳು 2 ತಿಂಗಳು 3 ತಿಂಗಳು ಆಮೇಲೆ ಅವ್ರು ರಿಜೆಕ್ಟ್ ಮಾಡೋದು, ಈ ಥರದ್ದು ಸಮಸ್ಯೆಗಳು ಬರ್ತಾ ಇರ್ತವೆ. ಆ ಕಾರಣದಿಂದ ಒಂದು ಸ್ವಲ್ಪ ಇವರು ಇದ್ರ ಯೂಟ್ಯೂಬು ಒಂಥರ ಮಾಸ್ಟರ್ ಇದ್ದಂಗೆ. ಆ ಕಾರಣದಿಂದ ಮಾಸ್ಟರ್ ತಕ್ಕಲೆ ಬಂದುಬಿಟ್ರೆ ಡೈರೆಕ್ಟಾಗಿ ನಾವು ಪಾಸ್ ಆದಂಗೆ, ಸುಮ್ಮನೆ ಎಲ್ಲೂ ಹುಡ್ಕಾಡಂಗಿರಂಗಿಲ್ಲ, ಏನೂ ಮಾಡೋಂಗಿರಂಗಿಲ್ಲ ಅಂತ ಒಂದು ಸಮಾಧಾನ ಇರುತ್ತೆ. ಆ ಕಾರಣದಿಂದಲೇ ನಾನು ಒಂದು 500ರಿಂದ 600 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ. ಇರಲಿ, ಏನೂ ಆಗಲ್ಲ. ನಮ್ಮ ಮನೇಲಿ ಇದ್ದು ಬೇಜಾರಾಗಿರುತ್ತೆ.
ಒಂದು ಟ್ರಾವೆಲ್ ಮಾಡ್ದಂಗೂ ಆಗುತ್ತೆ, ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಸರ್ನು ಭೇಟಿ ಆದಂಗೂ ಆಗುತ್ತೆ, ಒಂದು ಕಾರಣ ಉದ್ದೇಶದಿಂದ ಬಂದಿದ್ದೀನಿ ಸರ್. ಥ್ಯಾಂಕ್ ಯು. ವೆಲ್ಕಮ್. ಬರಲಿಕ್ಕೆ ಏನು ಇದು ಇಲ್ಲ, ಬಂದಿದ್ದೀರಾ, ಓಕೆ, ಒಳ್ಳೆಯದೇ ಆಯಿತು. ಅಂದರೆ ನೀವು ಮಾಡಿದ್ದು ಸರಿ ಹೋಗಿ ಒಂದು ಸ್ವಲ್ಪ ಕೆಲಸ ಆಯಿತು ಅಂದರೆ ಓಕೆ, ನಿಮಗೂ ಖುಷಿ ಇರುತ್ತೆ, ಆಮೇಲೆ ನಾನು ಮಾಡಿಕೊಟ್ಟಿದ್ದಕ್ಕೂ ನನಗೂ ಒಂದು ಖುಷಿ ಇರುತ್ತೆ. ಸೊ ಮಾಡೋಣ, ಏನಿದೆ ಅಂತ ನೋಡ್ತೀನಿ. ಸೊ ಬಂದಿದ್ದಕ್ಕೆ ವೆಲ್ಕಮ್. ಸ್ಟುಡಿಯೋಗೆ ಬಂದಿದ್ದಾರೆ, ಅವ್ರ ಎಕ್ಸ್ಪೀರಿಯೆನ್ಸು ಹೇಗಿದೆ ಅದು ಒಂದು ಸ್ವಲ್ಪ ಹೇಳಿದರು. ಸೊ ನೆಕ್ಸ್ಟ್ ನಾನು ಏನಿದೆ ಅದು ಅವ್ರಿಗೆ ಮಾಡಿಕೊಡ್ತೀನಿ. ಸೊ ಹಿಂಗೇನಾದರೂ ಇದ್ದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ಸೊ ಇವತ್ತು ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಆಗೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ.